ನಮ್ಮ ಮದನ್ ಕೇಳ್ತೀನಿ. ಮದನ, ಪೌರಾಣಿಕ ನಾಟಕ ನೋಡಿದ್ಯಪ್ಪ? ನೋಡಿದ್ಯಾ? ಗೊತ್ತಾ ಪೌರಾಣಿಕ ನಾಟಕ ಓಲಿ? ಅವ ಅನ್ಕತವನೆ, ನಮ್ಮ ನಾಟಕ ನೋಡಾರೆ ಯಾರೂ ಇಲ್ಲ, ಈ ಪೌರಾಣಿಕ ನಾಟಕ ಯಾರು ನೋಡೋರು ತಪ್ಪು ಅಂತ ಅಂತಾರೆ. ಹಂಗೆ ಪೌರಾಣಿಕ ನಾಟಕ ಅಂತಿದ್ದಂಗೆ ಹೆಂಗೆ ಭೀಮನ್ ಮಾಡಿದನು, ದುರ್ಯೋಧನ ಮಾಡಿದನು, ಸ್ಟೇಜಿಗೆ ಬರ್ತಾನೆ, ಬರ್ಬೇಕಾದ್ರೆ ಸುಮ್ಮನೆ ಬರುವುದಿಲ್ಲ. ರಟ್ಟೆಗಾತ್ರ ಮೀಸೆ ಹಾಕಿರ್ತಾರೆ, ಕೈಗೆ ಒಂದು ಗದಿಯ ಕೊಟ್ಟಿರ್ತಾರೆ, ಆ ಗದಿಯ ತಿರುಗಿಸ್ಕೊಂಡು ಬರ್ತಾ ಇದ್ರೆ ಹೆಂಗೆ ಅನ್ಕಂದೇನ್ ಮೀಸೆ ಮೇಲೆ ಕೈ ಹಾಕ ಬರ್ತಾ ಇದ್ರೆ ಆಹಾ ಅನ್ಕದೇವೆ ಶಭಾಷ್. ನಮ್ ಚಂದ್ರಣ್ಣ ನಾಟಕವ ಆಡ್ದಾಕ ಹಂಗೆ ಗಡ ಗಡ್ಡ ನಡಗಿಸ್ಬಿಟ್ಟು ಸ್ಟೇಜ್ ಅಂತವ. ಯಾಕೆಂದ್ರೆ ಹಂಗಿತ್ತು ಆ ತಾಕತ್ತು. ಒಬ್ಬ ನಮ್ಮ ಅಮ್ಮದಿರಿಗೆ ಹೇಳ್ತೀನಿ, ನಾಟಕ ನೋಡೋದು ಬಹಳ ಸುಲಭ, ಒಬ್ಬ ಆಡೋದು ಆಡ್ಸೋದು ಎರಡೂ ಕಷ್ಟ ಬೇರೆ. ನಾಟಕ ನೋಡ್ಬೋದು ಕುಂತ್ಕಲ್ಲಿ, ನಾಟಕ ಆಡೋ ಕಷ್ಟ ಅದೆಲ್ಲ ಅಷ್ಟಿಷ್ಟಲ್ಲ. ಸುಮಾರು ಜನಕ್ಕೆ ಅಣ್ಣದಿರಿಗೆ ಅನುಭವ ಆಗಿರ್ತದೆ. ಯಾಕೆ ಅಂತಂದ್ರೆ ರಟ್ಟೆಗಾತ್ರ ಮೀಸಿ ಹಾಕಬೇಕಾದ್ರೆ ಸೀನ್ಸ್ ನಾನು ಸುಮ್ಮನೆ ಹಾಕೋದಿಲ್ಲ. ಈ ಪಂಚರ್ಗೆ ಹಾಕ್ತಾರಲ್ಲ ಸಲೀಸನ್ನು, ಆ ಸಲೀಸನ್ನಲ್ಲಿ ಹಾಕ್ಬಿಟ್ಟದೆ ಅಂಟಿಸ್ಬಿಟ್ಟು ಕಳಿಸ್ಬಿಟ್ಟಿರ್ತಾರೆ. ಆ ಸಲೀಸನ್ನಲ್ಲಿ ಅಂಟಿಸ್ಬೇಡ್ಗೆನೆ ಹೆಂಗೆ ಈ ಲೈಟಿನ ಬೆಳಕು ಹತ್ಕೊಂಡು ಬೆವತ್ಕಂದಂಗೆ ಒಳಗೆ ಬೆವರು ಇಳಿದಂಗೆ ಒಳಗೆ ಸಲೀಸನ್ನು ಕಡಿತಾ ಕೂತಿರ್ತದೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ತೋರಾಗಿ ಎಳೆದ್ಬಿಟ್ರು ಮೀಸಿ ತಗೊಂಡ್ಬಿಡ್ತಾರ. ಅದಕ್ಕೆ ಅವ್ರು ಎರಡು ಮೀಸೆ ಮೇಲೆ ಕೈಯ ಮಾಡಿಬಿಟ್ಟುತ್ತೆ. ಅದಕ್ಕಂತ ಹಾಕಂದು ನೀಮ್ ಕಥ ಕೂತಿರ್ತಾನೆ. ಹಂಗೇನೆ ನಾವ್ ಅನ್ಕತೀವಿ ಶಭಾಷ್ ಹಿಂಗ್ ಮಾಡ್ಬೇಕು ಕಣೋ ನಾಟಕ ಅಂತ ಅನ್ಕತೀವಿ. ಪಾಪ ಅವ್ರ ಕಷ್ಟ ನಮಗ್ ಗೊತ್ತಿರೋದಿಲ್ಲ. ಆಮೇಲೆ ಇನ್ನೊಂದೇನೋ ಸೀನ್ಸ್ನವರು ಬಟ್ಟೆಗಳು ಹಾಕಿರ್ತಾರಲ್ಲವಾ, ಲೈಟಿನ ಬೆಳಕ್ಕೆ ಪಳಾರಂತ ಹೊಳಿತಾ ಇರ್ತವೆ. ಅದನ್ನ ಹಾಕೊಂಡು ಅನುಭವಿಸಿರೋರಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತವ. ಯಾಕೆಂದ್ರೆ ನಾನು ಎಲ್ಲಾ ಪಾತ್ರಧಾರಿಗಳ ಬಟ್ಟೆಗಳನ್ನ ಹಾಕೊಂಡು ಚೆನ್ನಾಗಿ ಬೆವತು ಆ ಬೆವರ ತಿಂದು ಒಳ್ಳೆ ಪ್ಯಾರಿಸ್ ಸೆಂಟ್ ಬಂದಂಗೆ ಗೊತ್ತಾ ಇರುತ್ತೆ ವಾಸನೆ. ಅವೇ ಒಂಥರ ವಿಚಿತ್ರವಾಗಿರ್ತವೆ. ಆಮೇಲೆ ಈ ಹಳ್ಳಿ ಕಡೆಗೆ ಏನಾರ ಹೋಗ್ಬಿಟ್ರೆ ಯಾವ್ದಾರು ಹಳೆ ಮನೆಗೆ ಹಾಕ್ಬಿಟ್ಟಿರ್ತಾರೆ ಮೇಕಪ್ ಮಾಡ್ತಾರೆ. ಇದಕ್ಕೆ ಹಳೆ ಮನೇಲಿ ಇದ್ದಂತ ತಿಗುಣೆ ಕೂರೆ ಎಲ್ಲ ಬಟ್ಟೆಗಳಿಗೆ ಸೇರ್ಕೊಂಡ್ಬಿಟ್ಟಿರ್ತವೆ. ಇನ್ ನೋಡ್ಬೇಕ ನಾಟಕ ಆಡ್ತಾ ಇರೋ ನೋಡ್ತಾರೆ, ತನಗೆ ಇರ್ತಾರೆ, ಯಾವ ಪಾತ್ರ ಮಾಡ್ತಾ ಇದ್ದಾನೋ ಇವನೇನು ವಾಲಿಯೋ ಆಂಜನೇಯನೋ ಸುಗ್ರೀನೋ ಒಂದು ಗೊತ್ತಾಯ್ಕಿಲ್ವಲ್ಲ ಅಂತ. ಯಾಕೆಂದ್ರೆ ಕೂತ್ಕ ಎತ್ಕದ ಕೆರ್ಕತ ಕೂತಿರ್ತಾನೆ, ಕೂತಿರ್ತಾನೆ. ಹಂಗೆ ಒಬ್ಬ ಕಷ್ಟ, ಬಹಳ ಕಷ್ಟ. ಪೌರಾಣಿಕ ನಾಟಕ ಅಂದ್ರೆ ಕಮ್ಮಿ. ನಮ್ಮೂರಲ್ಲೂ ಸರ್ ನಾಟಕ ಆಡ್ಬೇಕು ಅಂತ ನಾಟಕ ಆಡಿಸ್ತದೇವ. ಸಂಪೂರ್ಣ ರಾಮಾಯಣ ನಾಟಕ ಆಡ್ಬೇಕು ಅಂತ ಆಡಿವಿ ಅಣ್ಣ, ಪೂಜೆನೂ ಮಾಡಿವಿ, ನಾಟಕನೂ ಗೊತ್ತು. 3 ದಿನ ಅದೇ ನಾಟಕ ಕುಂಕರ್ಣ ಮಾಡಿದಂಗೆ ಜ್ವರ ಬಂದ್ಬಿಟ್ಟು ಮ್ಯಾಚ್ ಎದೋಳಂಗ 3 ದಿನ ಅದೇ ನಾಟಕ. ಯಾರ ಕೈಲಿ ಆಡ್ಸಿಕ್ಕದು ಅಪ್ಪ, ಏನ್ ಮಾಡಿಕ್ಕದು? ನಾವು ಎಲ್ಲಾರು ಕೇಳ್ತದೋ. ಇಲ್ಲಿ ಚಂದ್ರಣ್ಣಗೂ ಫೋನ್ ಮಾಡಿದೆ, ಚಂದ್ರಣ್ಣ ಕುಂಕರ್ಣ ಪಾತ್ರ ಮಾಡ್ಕೊಡುವೆ ಬಾ ಅಂತವ. ಅದಕ್ಕೆ ಚಂದ್ರಣ್ಣ ಅಂತ ಅಯ್ಯೋ ನಾನು ಡೈರಿ ತವೇ ಆಡನೋ, ಅಟ್ಟಿಲೆ ಆಡನೋ, ಅವತ್ತವೇ ಆಡನೋ, ಎಲೆಲಿ ಅಂತ ಆಡನೆ, ಬೆಳಕನ್ಗೌಡ್ರೆ ನನ್ ಮಾತ್ರ ಸುದ್ದಿಗೆ ಬರ್ಬೇಡ್ರಿ ಅಂತಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಚಂದ್ರಣ್ಣನು ಕೈ ಚಲ್ಬಿಟ್ರು. ಇನ್ನೇನ್ ಮಾಡದ ಅಂದ್ಬಿಟ್ಟದೆ. ನಮ್ಮೂರಲ್ಲಿ ಒಬ್ಬ ಪುಣ್ಯಾತ್ಮ ಒಬ್ಬ ಅವನೇ ಹೊಸದಾಗಿ ಮದ್ವೆ ಆಗಿದ್ದ, ಅವನ್ನೇ ಸೇರಿಸ್ಕೊಂಡದ್ದೆ ನಾಟಕ ಆಡಿದ್ದು. ಅವನೇನು ಸೂತ್ರಧಾರಿ ಪಾರ್ಟ್ ಮಾಡವನೇ. ಇವನಿಗೆ ಜ್ವರ ಬಂದಿರೋ ವಿಚಾರ ಗೊತ್ತಾಗ್ಬಿಟ್ಟದೆ. ಓಡ್ ಬಂದ, ಏನಾಗಿದೆ ಅಣ್ಣ ಅಂತ ಅಂದ್ಬಿಟ್ಟದೆ. ಆಸ್ಪತ್ರೆ ಕರ್ಕೊ ಹೋಗ್ಬಿಟ್ಟು ಡಾಕ್ಟರ್ ನೋಡಿದ್ರು, ಅಪ್ಪ ಮಾಮೇಲಿ ಜ್ವರ ಅಂತ ಈಗ ಬಂದಬೇಕನ್ನಪ್ಪ, ನೇಪಾಳ ಕಡಿತಾ ಇದ್ರೆ ಯಾಕೊಟ್ಟು ಹೋಗೋದು ಹಿಂಗ್ ಹೊಡಿತಾ ಕುಂತಾಗಲ್ಲ. 15 ದಿವಸ ಆದ್ರೂ ಮ್ಯಾಕ್ ಕೇಳೋದಿಲ್ಲ ಕಣಪ್ಪ ಅಂತ. ಇವ್ನು ಹೋಯ್ತು ಜೀವ. 15 ದಿವಸ ಮ್ಯಾಕ್ ಕೇಳೋದಿಲ್ಲ ಅಂದ್ರೆ ನಾಟಕದ ಕಥೆ ಹೆಂಗ್ ಮಾಡೋದು ನಾಟಕವ ಅಂದ್ಬಿಟ್ಟದ. ಇವನೇನು ಅಂತ ಅಂದ್ರೆ ಹೊಸ್ತಾಗಿ ಮದುವೆ ಆಗಿದ್ನಲ್ಲ, ಮುಯಿ ಮಾಡ್ತಾರೆ ಅಂದ್ಬಿಟ್ಟದ. ಅತ್ತೆ ಮನೆ ಕಡೆಗೆಲ್ಲ ನಾಟಕ ಕೇಳ್ಬಿಟ್ಟವನೇ ಹತ್ತದ್ರ ಮುಯಿ ಮಾಡ್ಕೊಬತ್ತವ್ರೆ ಅಂತ ಗೊತ್ತಾಗೋದೇವ. ಇವ್ನು ನಾಟಕ ನಿಂತೋಗ್ಬಿಟ್ರು ಮುಯಿ ಉಂಟ ಇರ್ತಲ್ಲ ಅಂತ ಇವ್ರ ಕಷ್ಟ. ಡಾಕ್ಟರ್ಗಳ ಸಮಯ ನಾಳೆ ಕಾರ ಒಂಚೂರು ಎದೋಳವಂಗೆ ಏನಾರ ಔಷಧಿ ಕೊಡಿ ಅಂತ. ಅಪ್ಪ 15 ದಿವಸ ಆದ್ರೂ ಯಾಕೆ ಕೇಳೋದಿಲ್ಲ ಕಣೋ ಅಂತ ಅಂದ್ರೆ ಇವ್ರು ಹೋಯ್ತು ಜೀವ. ಯಾರ ಕೈಲಿ ಆಡ್ಸದ ಅಂತ ಅಂದ್ಬಿಟ್ಟದೆ. ನಮ್ಮೂರು ಪಟೇಲ್ರ ಮನೆ ಒಬ್ಬ ಮಾದ ಅಂದ್ಬಿಟ್ಟದೆ. ಅವ ನನೆಗಳ ಕಡೆಯಿಂದ ಬಂದು ಸೇರ್ಕೊಂಡಿದ್ದ. 20 ವರ್ಷದ ಕೆಳಗೇನೆ ಬಂದದ್ದೆ. ಆಲೆ ಮನೆ ಸೇರ್ಕೊಂಡದ್ದೆ. ಮನೆ ಮಗನಂಗೆ ವ್ಯವಸಾಯ ಎಲ್ಲ ಮಾಡಿಸ್ಕೊಂಡದ್ದೆ. ಅಚ್ಚುಕಟ್ಟಾಗಿ ಇವನು ಮನೆ ಮಗನಂಗೆ ದುಡ್ಕೊಂಡಿದ್ದ. ನೋಡ್ದ ಆಳೋ ಪರಾಟಿಯಾಗಿದ್ನಲ್ಲ, ಇವನ್ನೇ ಕರ್ಕೋಗಿ ಆಡ್ಸು ಅಂದ್ಬಿಟ್ಟದೆ. ಯಾಕ ಬಂದದ್ದೆ. ಹಾರ್ಮೋನಿಯಂ ಮುಂದೆಗಡೆ ನಿಲ್ಸ್ಬಿಟ್ಟು ಮೇಷ್ಟ್ರಿಗೆ ಹೇಳ್ತಾನೆ, ಸಮೇ ಚೆನ್ನಾಗ್ ಆಡ್ತಾನೆ ಕಣ, ಆಡ್ಸಿ ಇವನ್ ಕೈಲಿ ಅಂತಂದ್ರು. ಮೇಷ್ಟ್ರು ನೋಡಿದ್ರು, ಅಪ್ಪ 3 ದಿನ ಕಣ ನಾಟಕ ಇರೋದು, ಇವನ್ ಆಡನ ಅಂತ ಅಂದ್ರು. ಆಡ್ಸಿ ಸಮೇ ಅಂತ. ಅವ್ನ ಕಷ್ಟ ಏನು ಮುಯಿ ಹೆಂಗಾರ ಮಾಡಿ ಮುಯಿ ಪತ್ತೆ ಮಾಡ್ಕೋಬೇಕು ಅಂತ ತಂದು ನಿಲ್ಲಿಸವನೆ. ಇವನು ಮುಂದೆಗಡೆ ಹಾರ್ಮೋನಿಯಂ ಮುಂದೆಗಡೆ ನಿಂತಿರೋನು ಅಣ್ಣ. ನಿಂತವನೇ 2 ಕಾಲು ಗಡ 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 ನಡುತ್ತಾ ಕೂತವೆ. ಮೇಷ್ಟ್ರು ನೋಡಿದ್ರು, ಅಪ್ಪ ಇವನ ನಾಟಕ ಆಡೋಣ ಅಂತ ಅಂದ್ರು. ಹ್ಞೂ ಸ್ವಾಮಿ ಅಂತ ಅಂದ್ರು. ಅದಕ್ಕೆ ಮೇಷ್ಟ್ರು ಅಂತವ್ರೆ, ಅಪ್ಪ
ನಾಟಕವ ನಾಳೆ ಕಾಡುವೆ, ಇವತ್ತು ಬಿಗಿಯಾಗಿ ನಿಂತ್ಕಲ್ಲ ಓಲೆ ಸಾಕು, ಹಾರ್ಮೋನಿಯಂ ಮುಂದೆಗಡೆ ನಿಂತ್ಕೋ ಬಿಗಿಯಾಗಿ ಇವತ್ತು, ನಾಳೆ ಕಾಡ್ಬೇಕಾದ್ರೆ ನಾಟಕ ಅಂದ್ರು. ಇಲ್ಲ ಕಣ್ ಹೇಳ್ಕೊಡಿ ಸಮಯ ಅಂತ ಅಂದ. ಮೇಷ್ಟ್ ಹೇಳ್ಕೊಡ್ತಾರೆ ನೋಡು, 3 ದಿನ ನಾಟಕ ಇರೋದು. ಕಂದ ಹೇಳ್ಕೊಟ್ಬಿಡ್ತೀನಿ ಕುಂಕರ್ಣದ್ದು, ಆಡ್ಬಿಟ್ಟು ಸಭಾ ಸಂಸ್ಕೊಬಿಡು ಅಂತ ಅಂದ್ಬಿಡ್ದೆ. ಮೇಷ್ಟ್ರು ಹೇಳ್ಕೊಡ್ತವ್ರೆ ಅಣ್ಣ. ಹೆಂಗದೆ ಕಂದ ಅಂತ ಅಂದ್ರೆ, ಈ ವೀರ ಉಜ್ವಲ ಪೌಲುಷ್ಯ ವಂಶೋದ್ಧಾರ ಈ ಶೂರ ಕುಂಭಕರ್ಣನಿಗೆ ಅದಾರು ಸಾಟಿಯೇ. ಬಂದ್ರು ಹಾರ್ಮೋನಿಯಂ ಮಾಸ್ಟರ್ ಬಾರಿಸ್ತವ್ರೆ, ಆಡೋ ಅಂತ ಅಂದ್ರು. ಏನ್ ಆಡೋಣ ಇಷ್ಟುದ ಒಂದೇ ಸರಿ ಹೇಳ್ಕೊಟ್ರೆ ಯಾವ ನನ್ನ ಮಗನಿಗೆ ತಾನೇ ಅರ್ಥ ಆದದು. ಅವನಿಗೆ ತಲೆ ಗರ ತಿರುಗ್ತಾ ಕೂತದೆ. ಇವ್ನು ನೋಡ್ಬಿಟ್ಟದೆ, ಏನ್ ಆಡೋ ಅಂತ ಅಂದ. ಅಕ್ಕಿ ಹಾಕಿರೋದು ಕರ್ನಾಟಕ ಅಂತಂದ್ರು ಮೇಷ್ಟ್ರು. ಆಡೋ ಅಂತ ಅಂದ್ರು. ಇದು ಒಂಚೂರು ತುಂಡಾಕಿ ಅಂತ ಅಂದ. ಮೇಷ್ಟ್ರು ತುಂಡಾಕನೆ, ತುಂಡಾಕಿದ್ದೇನೆ 4 ಕೊಂಡ್ ಕೆಟ್ಟೋಯ್ತು, 1 ಕೊಂಡ್ ಕೆಟ್ಟೋಯ್ತು. ಆಡೋ ಅಂತ ಅಂದ್ಬಿಟ್ಟಿದ್ವಿ. ಅಡ್ಡಪಟ್ಟಿ ಇರ್ತದಲ್ಲ ಹಾರ್ಮೋನಿಯಂ ಮೇಲೆ, ಅಡ್ಡಪಟ್ಟಿ ಹಿಡ್ಕೊಂಡು ನಿಂತ್ಕೊಂಡ್ರು. ಆಡೋ ಅಂತ ಹೊಡಿ ಸಹ ನಿಮ್ದ ಮಯ ಆಡ್ತೀನಿ ಅಂತ ಶುರು ಮಾಡ್ದ. ಆಡೋ ಮೇಷ್ಟ್ರು ಹೇಳ್ಕೊಟ್ಟಿದ್ರಲ್ಲ, ವೀರ ಉಜ್ವಲ ಪೌಲುಷ್ಯ ವಂಶೋದ್ಧಾರ, ಇವನಿಗೆಲ್ಲ ಬಾಯಿ ಒಳ್ಳಬೇಕು. ಇವೆಲ್ಲ ಪದ ಮರ್ತ್ಕೊಬಿಟ್ಟು ಇವನು ಗೊತ್ತಿಲ್ಲ. ಮೇಷ್ಟ್ರು ಹೇಳ್ಕೊಟ್ಟಿದ್ರಲ್ಲ, ಶುರು ಮಾಡ್ಕೊಂಡ. ಆಡೋ ಅಂತ ಅಂತಿದ್ದಂಗೆ ಆಡ್ತೀನಿ ನೀವು ಮಾಡ್ಸಿ ಅಂತ ಶುರು ಮಾಡ್ದ. ಹೆಂಗೆ ಯೂರಿಯ ಉಜ್ವಲ ಸುಫಲ ಅಂತ ಮೇಷ್ಟ್ರು ಕಲೆ ಕೆಟ್ಟೋಯ್ತು. ಏನ ಯೂರಿಯ ಉಜ್ವಲ ಸುಫಲ ಮಾಡ, ನಾನೇನು ಹೇಳ್ಕೊಟ್ಟೆ, ಇವನೇನು ಕೇಳಿಸ್ಕೊಂಡ. ಲೋ ಸರಿಯಾಗಿ ಆಡ್ಲ ಅಂತ ಅಂದ್ರು ಮೇಷ್ಟ್ರು. ಇವನು ಸರಿಯಾಗಿ ಆಡ್ಲ ಅಂತ ಹೊಡೆದ, ಕರೆಕ್ಟಾಗಿ ಆಡ್ತಾ ಇದ್ದಾರೆ ಏನಕ್ಕನೋ ಅಂದ್ಬಿಡುದು. ಯಾಕ ಒಂದು ಉಪಮೂಟೆ ಹೆಸರುಗಳನ್ನು ಬಿಡ್ತಾ ಇಲ್ಲ, ಒಂದ್ ಕಡೆ ಹೇಳ್ತಾ ಹೋಯ್ತಾ ಕೂತವ್ರೆ. ಹೆಂಗೆ ಮಂಗಳ ಡಿಯೊಳಗಳು ಸಣ್ಣ ಪಟಾಸು ಶುರು ಮಾಡ್ಕೊಂಡ. ಈ ಹಾಡ ಕೇಳಿಸ್ಕೊಂಡದ್ದೆ ಹಾರ್ಮೋನಿಯಂ ಮೇಷ್ಟ್ರು ಎಡೆ ಹಿಡ್ಕೊಂಡದೆ. ರಪ್ಪನ ಮ್ಯಾಕ್ ನಿಂತ್ಕೊಂಡ್ಬಿಟ್ರು. ಆಡು ಮಗ ಆಡು, ನಿಂತಪ್ಪಲ್ಲಕ್ಕ ನಾಡು. ನಾನು ಸುಮಾರು ಊರಿಗೆ ನಾಟಕ ಕಲ್ಸಿದ್ದೆ, ನಾಟಕವನ್ನು ನೋಡಿ ಹೋಗ್ಯವನೇ. ನಿನ್ನಂತ ಹುಡುಗ ನಾನೆಲ್ಲ ನೋಡಿಲ್ಲ ಕಣೋ. ಆಡೋ ಆಡೋ, ನಿಂತಪ್ಪಲ್ಲಕ್ಕ ನೀನ್ ಆಡೋ. ನಿನ್ನ ಕರ್ಕ ಬಂದು ಬಿಟ್ಬಿಟ್ಟು ಹೋದ್ನಲ್ಲ, ಅವನು ಹುಡುಕ್ತವನಿಕ ನಾಡು ಆಡು ಅಂತ ಅಂದ್ಬಿಟ್ಟಿದೆ. ಮೇಷ್ಟ್ರು ಹೇಳ್ತವ್ರೆ, ಆಡೋ ಅಡ್ಪಟ್ಟಿ ಕೈ ಹಿಡಿದೀವು ನೀನು ನೋಡೋ ಅಂತ. ಅದಕ್ಕೆ ಇವನು ಅಂತವನೇ, ನಾನೇನ್ ಮಾಡೋಣ ಬರುದಿಲ್ಲ ಅಂತಂದ್ರೆ ಚಂದ್ರಣ್ಣ ಬಾಲಣ್ಣ ಹೇಳಕ ಬಂದು ನಿಲ್ಲಿಸ್ಬಿಟ್ಟವ್ರೆ ನೋಡೋ. ಮದನ್ ಹೆಸರು ಜಡ್ಕೆ ಹಿಂಗ ಆಯ್ತಾ ಇದ್ದೇನೆ. ಯಾಕೆ ಮದನ ಹೇಳ್ಕೊಬಿಟ್ಟವನೆ ಅಂತ ಕಾಣಿಸ್ತೇನೆ. ನನ್ನ ಹೆಸರು ಜಡ್ಕೆ ತೆಗ್ದಾಕ್ರಿ ಅಲ್ಲಿ ಅಂತ ಸುಮ್ಮನೆ ಆಗ್ತದೆ. ಇರ್ಲಿ ಇರ್ಲಿ ಹೇಳ್ಬಿಡ್ತೀನಿ. ಮದನ್ ವಿಚಾರ ಮದನ್ ಬೇಜಾರ್ ಮಾಡ್ತಾರೆ. ತಾತ ನಮ್ಮ ಯಾಕೆ ನಮ್ಮ ಮದನವ್ರಂತ ನಮ್ಮ ಬಂದ ಹಣ ಬಿಡು ನಾನೇ ಆಡ್ತೀನಿ ಅಂತ ಅನ್ಬಿಟ್ಟೆ. ಶುರು ಮಾಡ್ದ. ನಾನು ಎಂತ ಶುರು ಮಾಡಿದ್ನೋ, ಅಮರ ಶಿಲ್ಪಿ ಜಕಣಾಚಾರಿ ಸಿನಿಮಾ ಗೀತೆ ಪರವಾಗಿಲ್ಲ ನೆನ್ಪಿಟ್ಕೊಂಡು ಅವನಿಲ್ಲ ಚಲೋ ಅಂತ ಚಂದಿಗ ನಲಿದಾಡು ಬಾ ಅಂತದೆಲ್ಲ ಈ ಹಾಡು ಆಡ್ತಾನೆ ಅಂತ ಅಂದ್ಬಿಟ್ಟು ನಾನು ಆಡಪ್ಪ ಆಡು ಅಂತಂದೆ. ಕೇಳಿಸ್ಕೊಂಡ ಹಾಡು ಕೇಳಿಸ್ಕೊ ಅಂತ ಅಂದ್ಬಿಟ್ಟು ಶುರು ಮಾಡಿದ. ನಾನು ಹಾಡಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಇವನು ಶುರು ಮಾಡಿದ ತಕ್ಷಣ ಹೆಂಗೆ ಚಲುವ ಅಂತ ಚನ್ನಕ್ಕನ ಗಂಡ ಮಿಲ್ಲನ್ ಪಾಪಣ್ಣ ಚಲುವ ಅಂತ ಚನ್ನಕ್ಕನ ಗಂಡ ಮಿಲ್ಲನ್ ಪಾಪಣ್ಣ ಅಂತೆ. ನಾನು ಯಾರ ಪಾಪಣ್ಣ ಅಂತಿರೋದು ಯಾರ ಎದ್ಗಿದ್ ಬಂದ್ಬಿಟ್ಟರು ಕನಬಿದೆ ನನ್ನ ಬಗ್ಗೆ ಆಡಿಸ್ತವ್ರೆಲ್ಲ ಅಂತ ಇದೇರಪ್ಪ ಆಗ್ಬಿಟ್ಟು ಇಲ್ಲೂ ಪಾಪಣ್ಣನವ್ರೆ ಹಣ ಸುಮ್ಮನೆ ನಾನಂತ ಅದೇ ನೀವ್ಯಾರು ಬೇಜಾರು ಮಾಡ್ಕೋಬೇಡಿ. ಹಂಗೆ ನಾನು ಅಪ್ಪ ಹಿಂಗಿರೋದು ಆಡು ಅಂತ ಅಂದ. ಇನ್ನೂ ಸೇದೆ ಕೇಳಿಸ್ಕೋಣ ಅಂತ ಅಂದ. ಅಪ್ಪ ಇನ್ನೂ ಇನ್ನದ ಅಂತ ಅಂದ. ಹೂ ಅಂತ ಅಂದ. ಆಡು ಅಂತ ಅಂದೆ. ಶುರು ಮಾಡ್ದ. ಚಲುವ ಅಂತ ಚನ್ನಕ್ಕನ ಗಂಡ ಮಿಲನ್ ಪಾಪಣ್ಣ ಅವನು ಸೈಕಲ್ ಮ್ಯಾಲೆ ಉಂಟಾಡ್ತಿದ್ರೆ ಏನ ಚಂದ್ವಣ್ಣ ಅಂದ್ಬಿಟ್ಟು ನಾನು ಅಪ್ಪ ಕೊಡಿಲಿ ಮೈಕ್ ಹಾಕ್ಬಿಟ್ಟು ಪಟಾರು ಮೈಕ್ ಕಿತ್ಕದಂಗಾಯ್ತು. ಹೌದು ಸುಮ್ಮನಂತ ಅಂದೆ ಆಸೆಗೆ. ಮದನ್ ಮಾತ್ರ ಹೋಗೋಷ್ಟೊತ್ತಿಗೆ ನಮ್ಗೆ ಏನ್ ಮಾಡೋಣ ಏನೂ ಗೊತ್ತಿಲ್ಲ. ಮದನು ಏನೂ ಬೇಜಾರು ಮಾಡ್ಕೊಬಿಡಕನಪ್ಪ ಸುಮ್ಮನಂತ ಅಂದೆ. ಪಾಪ ಒಳ್ಳೆ ಹುಡುಗ. ಅಷ್ಟೊತ್ತಿಂದವ ಕಾಫಿ ತಂದು ಕೊಟ್ಟರು ಕುಡಿದ ಕುಂತವನೆ ನಮ್ಮ ಮದನು. ಏನೂ ಬೇಡ ನನಗೆ ಎಲ್ಲೆಲ್ಲೋ ಕೂತ್ಕೊಂಡೆ ಮುಂದೆಗಡೆ ನಾನೀಗ ತಂದ್ಬಿಟ್ಟು ಹೋಯ್ಕತ್ತವ್ರೆ. ಇರ್ಲಿ ಸುಮ್ಮನೆ ಅಂತ ಅಂದೆ. ದಯಮಾಡಿ ಅಂತ ಭಾವಿಸ್ಬೇಡಿ. ಸುಮ್ಮನೆ ಹಾಸ್ಯಕ್ಕಷ್ಟೇನೆ ನಮ್ಮ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾ
ಪ್ರೀತಿ ಅಣ್ಣವ್ರ ಮೇಲೆ ಹಂಗೆ ನೆಟ್ಗೆ ನಿಂತಿರ್ತಾನೆ ಭೈರವನು. ಅಷ್ಟೊಂದು ಪ್ರೀತಿ ನೋಡಿ, ಅಷ್ಟೊಂದು ಸಂಬಂಧ. ಹಾಡೋಣ ಖಂಡಿತವಾಗ್ಲು. ಆ ಗುರುದೇವರನ್ನು ಸಹ ನೆನಪನ್ನ ಮಾಡಿಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಹನುಮಂತಣ್ಣನವರ ನೆನಪನ್ನ ಕೊಂಡಾಡ್ತಾ, ಯಾಕೆಂದ್ರೆ 11 ದಿವಸಗಳ ಹಿಂದೆ ಅಣ್ಣ ತಮ್ಮದಿರೆಲ್ಲ ಪ್ರೀತಿಯಿಂದ ಸೇರ್ಕೊಂಡು ಬಂಧು ಬಳಗದವರನ್ನೆಲ್ಲ ಆ ಪ್ರೀತಿಯಿಂದ ಬವಣಿಕೆಯನ್ನ ಮಾಡ್ಕೊಂಡು ಕರೀತಿದ್ದಂತಹ ಜೀವ ಹನುಮಂತಪ್ಪನವರನ್ನ ಪ್ರೀತಿಯ ಹೆಗಲನ್ನ ಕೊಡ್ತಾ, ಅಪ್ಪ ಹೋಗ್ ಸೇರ್ಕೋ ನಿನ್ನ ಊರಿಗೆ, ನಿನ್ನ ಬಂಧುವ ನಿನ್ನ ಬಳಗವ ಅಂತೇಳಿ ಕಳಿಸ್ಕೊಟ್ಟಂತಹ ಮೆರವಣಿಗೆ ನೆನಪನ್ನ ಈ ಒಂದು ಸಂದರ್ಭದಲ್ಲಿ ನೆನೀತಾ ನಮ್ಮ ಗೀತ ನಮನ ಕಾರ್ಯಕ್ರಮವನ್ನ ಸಾದರಪಡಿಸ್ತಾ ನಮಗೆ ಗೊತ್ತಾಗುವುದಿಲ್ಲವಂತೆ. ಕಳಕಂಡಾಗ್ಲೇ ವ್ಯಕ್ತಿಗಳ ಮಹತ್ವ ನಮಗೆ ತಿಳಿಯಬೇಕಾದ್ರೆ ಅಂತಹ ನೆನಪುಗಳನ್ನ ಕೊಟ್ಟು ಹೋಗಿರ್ತಕ್ಕಂತಹ ಹನುಮಂತಣ್ಣನವರ ಮೆರವಣಿಗೆ ನೆನಪನ್ನ ಕೊಂಡಾಡ್ತಾ 11 ದಿವಸಗಳ ಹಿಂದೆ ಪ್ರೀತಿಯಿಂದ ಹೋಗಿ ಸೇರ್ಕಪ್ಪ ನಿನ್ನ ಊರಿಗೆ ಅಂತೇಳಿ ಕಳಿಸ್ಕೊಟ್ಟಂತಹ ಮೆರವಣಿಗೆಯನ್ನು ನೆನೀತಾ ಕೇಳೋಣ. ನಿನ್ನಣ್ಣ ತಮ್ಮೀರು ಬಂದವರೇ, ಅಪ್ಪ ಪ್ರೀತಿಯ ಹೆಗಲ ಕೊಟ್ಟವರೇ, 3 ಸುತ್ತ ನಿನ್ನ ಸುತ್ತಿ ನಿಂತವರೇ, ನಿನಗೆ ಪೂಜೆಯ ಮಾಡಿ ಕಳಿಸೋರೇ, ಅಪ್ಪ ಕೈಯಿಂದ ಮಡಲಲ್ಲಿ ಬೇಡವರೇ, ನಿನಗೆ ಕಣ್ಣೀರ ಧಾರೆಯ ಎರೆದವರೇ, ನಾಲ್ಕು ಜನರ ಹೆಗಲಲ್ಲಿ ತಿರುಗತೋರು ರಾಮದ ಬೀಡಿ, 4 ಜನರ ಹೆಗಲಲ್ಲಿ ತಿರುಗತೋರು ರಾಮದ ಬೀಡಿ, ಜ್ಞಾನದತ್ವ ಮೆರವಣಿಗೆ ಹನುಮಂತಣ್ಣನ ಮೆರವಣಿಗೆ, ಜ್ಞಾನದತ್ವ ಮೆರವಣಿಗೆ ಹನುಮಂತಪ್ಪನ ಮೆರವಣಿಗೆ, 4 ಜನರ ಹೆಗಲಲ್ಲಿ ತಿರುಗತೋರು ರಾಮದ ಬೀಡಿ.
ಯಮನಾಪುರದೊಳಗೆ ಸಾಗಿತಲ್ಲೋ ಮೆರವಣಿಗೆ ಸಾಗಿದೆ ಯಮನಾಪುರದೊಳಗೆ ನಾಲ್ಕು ಜನರ ಹೆಗಲಲ್ಲಿ ತಿರುಗನೂರು ನಿನ್ನಕ್ಕ ತಂಗೀರು ಬಂದವರೇ ಅಪ್ಪ ಕೈಯ ಮಡಲಕ್ಕೆ ಬೇಡವರೇ ನಿನ್ನಣ್ಣ ತಂಗೀರು ಬಂದವರೇ ಅವರ ಪ್ರೀತಿಯ ಹೆಗಲ ಕೊಟ್ಟವರೇ ಯಾರ ತತ್ವ ಮೆರವಣಿಗೆ ಹನುಮಂತಪುರ ಮೆರವಣಿಗೆ ಸಾಗಿಕಲ್ಲೋ ಮೆರವಣಿಗೆ ಗ್ರಾಮದ ಬೀದಿಯೊಳಗೆ ಸಾಗಿದೆ ಯಮನ ಈ ತೇರು ಜೊತೆಯಲ್ಲಿ ಬಳಗದ ಕಣ್ಣೀರು ಯಮನಾಪುರದೊಳಗೆ ಯಾರದಪ್ಪ ಮೆರವಣಿಗೆ ಹನುಮಂತಣ್ಣರ ಮೆರವಣಿಗೆ ನಾಲ್ಕು ಜನರ ಹೆಗಲಲ್ಲಿ ತಿರುಗನೂರು ರಾಮನ ಬೀದಿ ಯಮನಾಪುರದೊಳಗೆ ನಾಲ್ಕು ಜನರ ಹೆಗಲಲ್ಲಿ ತಿರುಗನೂರು ರಾಮನ ಬೀದಿ ಯಾರದಪ್ಪ ಮೆರವಣಿಗೆ ಹನುಮಂತಣ್ಣರ ಮೆರವಣಿಗೆ ಸಾಗಿಸಲ್ಲೋ ಮೆರವಣಿಗೆ ಸಾಗಿದೆ ಯಮನಾಪುರದೊಳಗೆ ನಾಲ್ಕು ಜನರ ಹೆಗಲಲ್ಲಿ ಹೂವಿನಂಗೆ ಅಯ್ಯೋ ಅಪ್ಪ ಎಚ್ಚೈತೆ ನಿನ್ನ ಬಳಗ ಕಿರ್ಗಂದೂರೊಳಗೆ ಎಚ್ಚೈತೋ ನಿನ್ನ ಬಳಗ ಎಚ್ಚಾಳಗರ ಕೇಳು ಹನುಮಂತಪ್ಪ ನಿಂದು ಹೋಗುವಂತ ದೇಹವಪ್ಪ ಭಗವಂತನು ಕರೆದಾರ ಕೊನೆಯಾಯಿತು
ಪಯಣ ಓ ಹನುಮಂತಪ್ಪ ಕೊನೆ ಆಯಿತು ನಿಮ್ಮ ಪಯಣ ಮಕ್ಕಳಿಗೊಂದು ಮಾತು ಅಪ್ಪ ಅವ್ವನಿಗೊಂದು ಮಾತು ಅಯ್ಯೋ ನಿನ್ನ ಅಣ್ಣಂದಿರಿಗೊಂದು ಮಾತು ನಿನ್ನ ತಂಗಿರಿಗೊಂದು ಮಾತು ಕೇಳಾದೆ ನೀ ಹೋದೆ ಹನುಮಂತಣ್ಣ ಇಂದು ಅಡವಿಯ ಕರೆದಾಗ ಕೊನೆಯಾಯಿತು ನಿಮ್ಮ ಪಯಣ ನೀವು ಯಾರ್ಯಾರ ನೆನೆದೆಯೋ ನಿನ್ನ ಮಕ್ಕಳ ನೆನೆದೆಯೋ ನಿನ್ನ ಮೊಮ್ಮಕ್ಕಳ ನೆನೆದೆಯೋ ಅಪ್ಪ ಪ್ರಾಣ ಹೋಗುವಾಗ ಹನುಮಂತಪ್ಪ ನೀವು ಯಾರ್ಯಾರ ನೆನೆದೆಯೋ ಅಪ್ಪ ಎಲ್ಲಾದರೂ ಇರು ನೀ ಹನುಮಂತಣ್ಣ ಹೇಗಾದರೂ ಇರುವೆ ಅಪ್ಪ ಎಲ್ಲಾದರೂ ಇರುವೆ ನಿನ್ನ ಮನೆಯ ನಿನ್ನ ಮಕ್ಕಳ ನಿನ್ನ ಅಣ್ತಂದಿರ ನಿನ್ನ ಅಕ್ಕಂಗಿರ ನೀನು ಮರಿಬ್ಯಾಡಪ್ಪ ಕೊರ್ದು ಇರಬ್ಯಾಡಪ್ಪ ನೀನು ಮರಿಬ್ಯಾಡಪ್ಪ ಕೊರ್ದು ಇರಬ್ಯಾಡಪ್ಪ ಭಗವಂತನ ಕರೆದಾಗ ಕೊನೆಯಾಯಿತು ನಿಮ್ಮ
ಪಯಣ ಕೊನೆಯಾಯಿತು ನಿಮ್ಮ ಪಯಣ